ನೋಡಿ ಗೈಸ್ ಯಾವ ಥರ ಕಾಣ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ AI ನನ್ನ ಕಂಟ್ರೋಲ್ ಮಾಡುತ್ತೆ. AI 1 ನಿಮಿಷದಲ್ಲಿ ಒಂದು ಗೇಮ್ನ ಆಡಕ್ಕೆ ಹೇಳ್ತು. ರಾತ್ರಿ 3 ಗಂಟೆಗೆ ಟೆರೆಸ್ ಮೇಲೆ ಹೋಗಕ್ಕೆ ಹೇಳ್ತು. ನನ್ನ ಕೈಯಿಂದ ಕ್ರೇಜಿ ಆಗಿರೋ ಥಿಂಗ್ಸ್ನ ಮಾಡಿಸ್ತು. ಸೊ ಲೆಟ್ಸ್ ಗೋ. ಜಾರ್ವಸ್, ನಾನು ರೆಡಿ ಇದ್ದೀನಿ. ಇವಾಗ ನಾನು ಏನ್ ಮಾಡ್ಲಿ? ಈ AIಗೆ ಒಂದು ಹೆಸರಿಡೋಣ. ಇದಕ್ಕೆ ಜಾರ್ವಸ್ ಅಂತ ಇಟ್ರೆ? ಜಾರ್ವಿಸ್ ಅನ್ನೋದು ಖಂಡಿತವಾಗ್ಲೂ ಒಂದು ಉತ್ತಮ ಹೆಸರು. ಗ್ರೇಟ್. ನಿಮ್ಮ ಚಾಲೆಂಜ್ ಏನಂದ್ರೆ ನೀವು ನಮಸ್ಕಾರ ಅನ್ನೋ ಪದವನ್ನು 5 ಬೇರೆ ಬೇರೆ ಭಾಷೆಗಳಲ್ಲಿ ಕಲಿತು ಅದನ್ನು ವಿಡಿಯೋ ಮಾಡಬೇಕು. ಇದನ್ನು ಕಂಪ್ಲೀಟ್ ಮಾಡಿದ್ಮೇಲೆ ನಾನು ನಿಮಗೋಸ್ಕರ ಇನ್ನೊಂದು ಸ್ಪೆಷಲ್ ಆಗಿರೋದನ್ನ ರೆಡಿ ಮಾಡ್ತಾ ಇದ್ದೀನಿ. ನಾವಿವಾಗ ನಮಸ್ಕಾರ ಅನ್ನೋ ಪದನ ಬೇರೆ ಬೇರೆ 5 ಲ್ಯಾಂಗ್ವೇಜ್ ಅಲ್ಲಿ ಕಲ್ತಿ ಹೇಳ್ಬೇಕಂತೆ. ಲೆಟ್ಸ್ ಗೋ. ಇದನ್ನ ನಾವು ಕಂಪ್ಲೀಟ್ ಮಾಡೋಣ. ಅದು ಅಲ್ಲದೆ ಸ್ಪೆಷಲ್ ಆಗಿ ಏನೋ ರೆಡಿ ಮಾಡ್ತಾ ಇದ್ದಾನಂತೆ. ಅದು ಏನು ಅಂತ ತಿಳ್ಕೊಳ್ಳೋಣ. ಹೊಸ ಬೆಳಕು ನಾವು ನಮಸ್ಕಾರ ಅನ್ನೋದನ್ನ ಗೂಗಲ್ ಮಾಡಿ ನೋಡೋಣ. ಆದ್ರೆ ನಾವ್ ಯಾಕೆ ಗೂಗಲ್ ಮಾಡ್ಬೇಕು? ಏನೇ ಕೇಳ್ಬೋದಲ್ವಾ? ಜಾರ್ವಸ್, ನನ್ಗೆ ನಮಸ್ಕಾರ ಅನ್ನೋದನ್ನ 5 ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಕೊಡು. ಖಂಡಿತ. ನಮಸ್ಕಾರವನ್ನು ಬೇರೆ ಭಾಷೆಗಳಲ್ಲಿ ಹೀಗೆ ಹೇಳ್ತಾರೆ. ಹಿಂದಿಯಲ್ಲಿ ನಮಸ್ತೆ, ಹಿಂದಿಲಿ ನಮಸ್ತೆ, ನಮಸ್ಕಾರ, ಮರಾಠಿಲಿ ನಮಸ್ಕಾರ, ವಣಕಂ, ತಮಿಳಲ್ಲಿ ವಣಕಂ, ತೆಲುಗಿನಲ್ಲಿ ನಮಸ್ಕಾರ, ತೆಲುಗಲ್ಲಿ ನಮಸ್ಕಾರ, ಮತ್ತು ಕನ್ನಡದಲ್ಲಿ ನಮಸ್ಕಾರ. ಮತ್ತೆ ನಮ್ ಕನ್ನಡದಲ್ಲಿ ನಮಸ್ಕಾರ. ಚೆನ್ನಾಗಿದೆ. ಮೈಕ್ ವರ್ಕ್ ಆಗ್ತಿದ್ಯಾ? ಆಗ್ತಿದೆ. ಜಾರ್ವಸ್, ನೀನ್ ಕೊಟ್ಟಿದ್ನ ನಾನು ಕಂಪ್ಲೀಟ್ ಮಾಡಿದೀನಿ. ನೆಕ್ಸ್ಟ್ ಏನ್ ಮಾಡ್ಲಿ? ಕಂಗ್ರಾಚುಲೇಷನ್ಸ್. ಹಾಗಾದ್ರೆ ಈಗ ರೆಸ್ಟ್ ಮಾಡುವ ಸಮಯ. ನಾನು ನಿಮಗೋಸ್ಕರ ಒಂದು ಸ್ಪೆಷಲ್ ಚಾಲೆಂಜ್ ನ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ರೆಡಿ ಆಗಿ. ಥ್ಯಾಂಕ್ ಯು ಜಾರ್ವಸ್. ಇವಾಗ ನಾನೊಂದು ಸ್ಮಾಲ್ ಬ್ರೇಕ್ ನ ತಗೊಂಡು ವಾಪಸ್ ಬಂದಿದ್ದೀನಿ. ಜಾರ್ವಸ್ ನ ಕೇಳೋಣ ಏನ್ ಹೇಳ್ಬೋದು ಅಂತ. 1 ನಿಮಿಷ ಚಾಲೆಂಜ್ ಹೇಗಿದೆ? ಮನೆಯಲ್ಲಿರೋ ವಸ್ತುಗಳನ್ನ ಉಪಯೋಗಿಸಿಕೊಂಡು 1 ನಿಮಿಷದೊಳಗೆ ಒಂದು ಟಾಸ್ಕ್ ಮುಗಿಸ್ಬೇಕು. ಸ್ಪೂನ್ ನಲ್ಲಿ ನಿಂಬೆ ಹಣ್ಣು ಇಟ್ಕೊಂಡು ನಡೆಯೋದು ಅಥವಾ ಪೇಪರ್ ನಿಂದ ಅತಿ ಉತ್ತರದ ಟವರ್ ಮಾಡೋದು. ಓಕೆ, ನಾನು ಲೆಮನ್ ಇಂದ ಸ್ಪೂನ್ ಆಟ ಆಡ್ತೀನಿ, ಯಾಕಂದ್ರೆ ಅದೇ ಈಸಿ ಆಗಿದೆ. ನಾನು ಯಾವಾಗ್ಲೂ ಚಿಕ್ಕವನಿದಾಗ ಆಡಿದ್ದು, ಮತ್ತೆ ಇವಾಗ ಆಟ ಆಡ್ಬೇಕಂತೆ. ಜಾರ್ವಸ್ ಹೇಳ್ದಂಗೆ ಮತ್ತೆ ಈ ಚಾಲೆಂಜ್ ನ ನಾವು ಕಂಪ್ಲೀಟ್ ಮಾಡೋಣ. ಯಾವತ್ತೂ ಈ ತರ ಮಾತ್ರ ಗಾಡಿ ಓಡಿಸಕ್ ಹೋಗ್ಬಿಡಿ ಯಾರು. ಅರ್ಥ ಆಯ್ತಾ? ಇಲ್ಲಿದೆ ಲೆಮನ್, ಮತ್ತೆ ಇಲ್ಲಿದೆ ಸ್ಪೂನ್. ಸ್ವಲ್ಪ ದೊಡ್ಡ ಸ್ಪೂನ್ ಅಲ್ವಾ ಇದು? ಕರೆಕ್ಟ್ ಆಗಿದೆ. ನಮಗೆ ದೊಡ್ಡ ಲೆಮನ್ ಅಲ್ವಾ, ದೊಡ್ಡ ಸ್ಪೂನ್ ಬೇಕು. ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಸ್ಪೂನ್ ನ ಹಾಕೋತೀನಿ. ಉಲ್ಟಾ ಹಾಕೊಂಬಿಟ್ಟೆ. ಇವಾಗ ಲೆಮನ್ ಆಯ್ತು. ನಾನು ಟೈಮನ್ನು ಸೆಟ್ ಮಾಡಬೇಕು ಈಗ. ಹೇಯ್, ಇವಾಗ ನಾನು ಮತ್ತೆ ಲೆಮನ್ ಹಾಕೊಂತ ಇದ್ದೀನಿ. ಲೆಮನ್ ಹಾಕೊಂಡ್ರೆ ಟೈಮನ್ನು ಆನ್ ಮಾಡ್ತೀನಿ. ಮತ್ತು ಇವಾಗ ನಾನು 1 ನಿಮಿಷ ಒಳಗೆ ಬಕ್ಕಳವರೆಗೂ ನಾನು ಈ ಲೆಮನ್ ಜ್ಯೂಸನ್ನು ಆಡಬೇಕು. ಕೆಲಸ ಆಯ್ತು. ಟೈಮ್ ಸ್ಟಾರ್ಟ್. ಇವಾಗ ಮತ್ತೆ ಫಸ್ಟ್ ಮಾಡೋಣ. ಸ್ಪೂನ್, ಲೆಮನ್, ಟೈಮರ್ ಸೆಟ್ ಮಾಡಬೇಕು ಫಸ್ಟಿಂದ. ಇವಾಗ ನಾವು ಮತ್ತೆ ರೌಂಡ್ ಹೊಡೆಯಕ್ಕೆ ಶೋ ಮಾಡೋಣ. ಮತ್ತೆ ಇನ್ನೊಂದು ಸರ್ತಿ ಮಾಡಿದ ಮತ್ತೆ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ. I am sorry, Babu. ಹಾಕೊಂಡ ಸ್ವಲ್ಪ ಸ್ಪೀಡ್ ಮಾಡಿದ್ರೆ ಆ ಕಡೆ ಒಳ್ಳೊಳಕ್ಕೆ ಶುರು ಮಾಡುತ್ತೆ. ನಾನು 1 ನಿಮಿಷ ಆಯಿತು ಗೈಸ್. ಚಾಲೆಂಜ್ ಕಂಪ್ಲೀಟ್. 1 ನಿಮಿಷ ಆಯಿತು. ಟಾಪ್. ಇವಾಗ ನಾನು ಜಾರ್ವಸ್ ಕೊಟ್ಟಿರೋ ಲೆಮನ್ ಇಂದ ಸ್ಪೂನ್ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ. ಟಾಪ್. ಜಾರ್ವಸ್, ನಾನು ಲೆಮನ್ ಇಂದ ಸ್ಪೂನ್ ಚಾಲೆಂಜ್ ಕಂಪ್ಲೀಟ್ ಮಾಡಿದೆ. ಮುಂದಿನ ಚಾಲೆಂಜ್ ಏನು ಅಂತ ಯೋಚಿಸಿದ್ದೀರಾ? ಹಾಗಾದ್ರೆ ಒಂದು ಮೆಮೊರಿ ಚಾಲೆಂಜ್ ತಗೋತೀರಾ? ಮನೆಯಲ್ಲಿರುವ ಯಾವುದಾದ್ರೂ ಒಂದು ರೂಮ್ ನಲ್ಲಿರುವ ವಸ್ತುಗಳನ್ನ ಗಮನವಿಟ್ಟು ನೋಡಿ. ಆಮೇಲೆ ಕಣ್ಣು ಮುಚ್ಚಿ ಎಷ್ಟು ವಸ್ತುಗಳನ್ನ ನೆನಪಿಸ್ಕೊಳ್ಳಕ್ಕೆ ಸಾಧ್ಯ ಅಂತ ಟ್ರೈ ಮಾಡಿ. ನಿಮ್ಮ ಮೆಮೊರಿ ಪವರ್ ನ ಚೆಕ್ ಮಾಡಿ. ಗುರು, ಆಕ್ಚುಲಿ ಇದು ಚೆನ್ನಾಗಿದೆ. ಇದನ್ನ ಮಾಡಿ ನೋಡೋಣ. ಇವಾಗ ನನ್ನ ಹತ್ರ ಮೆಮೊರಿಗೆ ಮಾಡೋದಕ್ಕೆ ಇಲ್ಲಿ ಸ್ವಲ್ಪ ಐಟಮ್ಸ್ ಇದೆ. ನಾನು ಇದನ್ನ ಒಂದ್ಸತಿ ಕರೆಕ್ಟಾಗಿ ನೋಡ್ಕೊಂತೀನಿ, ಆಮೇಲೆ ನಿಮಗೆ ಪಟ್ಟನಾಗಿ ಹೇಳ್ತೀನಿ. ಇಲ್ಲಿ ಒಂದು ಬುದ್ಧ ಸ್ಟ್ಯಾಚು, ಒಂದು ಐರನ್ ಮ್ಯಾನ್ ತಲೆ ಬಿಡೆ, ಇಲ್ಲೊಂದು ಸ್ಪೈಡರ್ ಮ್ಯಾನ್, ಜೀಪು, ಈ ಚೈನ್, ಸ್ಕೆಲಿಟನ್, 7 ಕಾರ್ ಟೋಟಲ್ ಇವೆಲ್ಲ ಸೇರಿ. ಇಲ್ಲೊಂದಿದೆ 8 ಕಾರು, ಮತ್ತೆ ಹಲ್ಕು. ಇದು ನಾವು ಕೌಂಟ್ ಮಾಡ್ಕೊಳ್ಳೋದು ಬೇಡ, ಯಾಕಂದ್ರೆ ಇದೇನು ನನಗೂ ಗೊತ್ತಿಲ್ಲ. ಸೊ ಇಷ್ಟನ್ನ ನನಗೆ ಹೇಳ್ತೀನಿ ನಿಮ್ಮ ಹತ್ರ. 8 ಕಾರು, ಒಂದು ಐರನ್ ಮ್ಯಾನ್ ತಲೆ ಬಿಡೆ, ಒಂದು ಕೀ ಚೈನು, ಒಂದು ಸ್ಪೈಡರ್ ಮ್ಯಾನ್, ಒಂದು ಹಲ್ಕು. ಐಸಿ ಚಾಲೆಂಜ್ ಬೇಡ ನನಗೆ, ನಾನು ಮಾಡಲ್ಲ. ಟಾಪ್. ಐಸಿ ನೋಡಿ, ಇಲ್ಲೊಂದು ಕೀ ಚೈನ್ ಇದೆ, ಹನುಮಾನ್. ನಾನು ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿ ಮಾಡಿದೆ ಅನ್ಸುತ್ತಲ್ಲ. ಆಕ್ಚುಲಿ ಮಾಡಲ್ಲ ಅಂತ ಹೇಳೋದಕ್ಕಿಂತ ಕಂಪ್ಲೀಟ್ ಆಗೋಯ್ತೆ ನಾನು ಮಾಡಿ. ಇವಾಗ ನಾನು ನೆಕ್ಸ್ಟ್ ಏನ್ ಚಾಲೆಂಜ್ ಮಾಡಬೇಕು ಅಂತ ಜಾರ್ವಸ್ನ ಕೇಳೋಣ. ಜಾರ್ವಸ್, ನೆಕ್ಸ್ಟ್ ಚಾಲೆಂಜ್ ನಾನು ಏನ್ ಮಾಡ್ಲಿ? ಮುಂದಿನ ಚಾಲೆಂಜ್ ಆಗಿ ಬೈಕ್ ನಲ್ಲಿ ಒಂದು ರೌಂಡ್ ಹೋಗಿ ಬನ್ನಿ. ಇದು ನಿಮ್ಮನ್ನ ರಿಫ್ರೆಶ್ ಮಾಡುತ್ತೆ ಮತ್ತು ಸ್ವಲ್ಪ ಹೊರಗಿನ ವಾತಾವರಣನೂ ನೋಡಿದ ಹಾಗೆ ಆಗುತ್ತೆ. ಏನ್ ಹೇಳ್ತೀರಾ? ಮಾಡೋಣ.
ನಮ್ಮ ಮುಂದೆ ಟ್ರಾಫಿಕ್ ಇರಂಗಿದೆ, ನಾವೆಲ್ಲ ಶಾರ್ಟ್ ಕಟ್ ತಕೊಂಡ್ಬಿಡೋಣ. ಈ ರೋಡಲ್ಲಿ ಒಂದು ಒಳ್ಳೆ ನೆನಪಿದೆ ಅಂತ ಹೇಳೋಣ ಅನ್ಕೊಂಡಿದ್ದೆ. I am sorry, Babu. ನೋಡು ಗುರು, ಜೀವನ ಎಷ್ಟು ಕಷ್ಟ ಅಂತ ಫೋನ್ ಹಿಡ್ಕೊಂಡು ಮಾತಾಡ್ಕೊಂಡು ಹೋಗ್ತವ್ರೆ, ಆದ್ರೂ ಜೀವನ ತುಂಬಾ ಕಷ್ಟ ಗುರು. ಬ್ರೋ ಟ್ರಾಫಿಕ್ ಇಲ್ಲ ಅಂತೆ, ಸುಮ್ಮನೆ ನಿಲ್ಸ್ಕೊಂಡವನೆ ಮಾತಾಡ್ಕೊಂತ, ನಾನ್ ನೋಡಿದ್ರೆ ನಿಂತ್ಕೊಂಡಿದೀನಿ. ಗಾಡಿ ಓಡಿಸ್ತಾ ಇದ್ರೆ ಇನ್ನ ಓಡಿಸ್ತಾ ಇರ್ಬೇಕು ಅಂತ ಅನ್ಸುತ್ತೆ. ಆದ್ರೂ ನಾವು ಇವಾಗ ಮನೆ ಕಡೆ ಹೋಗೋಣ. ಹೊಸ್ದಾಗಿ ತಾರ್ ಬೇರೆ ಹಾಕ್ಬಿಟ್ಟಿದ್ದಾರೆ ಇಲ್ಲಿ, ಬಂದ ಇಲ್ಲ, ತುಂಬಾ ದಿನ ಆಯ್ತು. ಇಂಡಸ್ಟ್ರಿಯಲ್ ಏರಿಯಾ ಬಂತು. ಅಯ್ಯೋ 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 ಅಯ್ಯೋ, ಏನ್ರಿ ಇದು ನಮ್ಮ ದೇಶ. ಒಳ್ಳೊಳ್ಳೆ ಗುಂಡಿಗಳು ಮಾಡಿಸ್ಕೊಟ್ಟಿದ್ದೀರಾ, ತುಂಬ ಧನ್ಯವಾದಗಳು. ಈ ಒಳಗಡೆ ಇರೋ ರೋಡ್ಗಳ ಕತೆ ಹಂಗೆ ಇರಲಿ ಗುರು, ಆದರೆ ಈ ಮೇನ್ ರೋಡಲ್ಲಿ ರೋಡ್ ಗುಂಡಿಲಿದೆಯೋ ಗುಂಡಿಲಿ ರೋಡ್ ಇದೆಯೋ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಏನು ಹೇಳೋಣ, ನಮ್ಮ ಇವಾಗ ನಾವು ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀವಿ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡಾದ್ಮೇಲೆ ಇವಾಗ 5:27 ಆಗಿದೆ. ನೆಕ್ಸ್ಟ್ ಚಾಲೆಂಜ್ ಏನಂತ ನೋಡೋಣ. ಜಾರ್ವಸ್, ನಾನು ನನ್ನ ಬೈಕ್ ರೈಡಿಂಗ್ ಚಾಲೆಂಜ್ನ ಕಂಪ್ಲೀಟ್ ಮಾಡಿದೆ. ಈಗ ನಾವು ಜಾರ್ವಸ್ ಕೊಡೋ ಚಾಲೆಂಜ್ನ ಕಂಪ್ಲೀಟ್ ಮಾಡೋಣ. ಅಂದ್ರೆ ನೀವು ಏನ್ ಮಾಡ್ತೀರೋ ಅದು ತಕ್ಷಣಕ್ಕೆ ನಿಮ್ಮ ಫ್ಯಾಮಿಲಿಗೆ ಖುಷಿ ಕೊಡ್ಬೇಕು ಅಥವಾ ಸರ್ಪ್ರೈಸ್ ಮಾಡ್ಬೇಕು. ಅದು ಒಂದು ಚಿಕ್ಕ ಸಹಾಯ ಆಗಿರ್ಬೋದು, ರುಚಿಕರವಾದ ಅಡಿಗೆ ಆಗಿರ್ಬೋದು, ಅಥವಾ ಏನಾದ್ರೂ ಸ್ಪೆಷಲ್ ಪ್ಲಾನ್ ಆಗಿರ್ಬೋದು. ಈಗ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀರಾ? ಜಾರ್ವಸ್, ಚಾಲೆಂಜ್ ಏನಂತ ಇನ್ನೊಂದ್ಸತಿ ಹೇಳು. ನಾನು ಮಾಡೋ ನಮ್ಮ ಮನೆಯವ್ರು ಇಷ್ಟಪಡೋ ಕೆಲಸ ಅಂತ ಅಂದರೆ, ಸೊ ಲೆಟ್ಸ್ ಗೋ, ಶುರು ಮಾಡೋಣ. ಯಾರನ್ನ ಟೇಕ್ ಮಾಡಕ್ ಹೋಗ್ತಾ ಇದಾವೆ ಇವೆಲ್ಲ. ನಾನಿವಾಗ ಜಾರ್ವಸ್ನ ನನ್ನ ಕೊನೆ ಚಾಲೆಂಜ್ ಏನು ಅಂತ ಕೇಳ್ತೀನಿ. ಜಾರ್ವಸ್, ನನ್ನ ಕೊನೆ ಚಾಲೆಂಜ್ ಏನು? ನಿಮ್ಮ ಕೊನೆಯ ಚಾಲೆಂಜ್ ಅಂದ್ರೆ ನೀವು ಮನೆಗೆ ಹೋಗಿ ಏನಾದ್ರೂ ತಿಂಡಿ ತಗೊಂಡ್ ಬಂದು ಮೇಲ್ಗಡೆ ಟೆರೆಸ್ ಮೇಲೆ ಹೋಗಿ ತಿನ್ಬೇಕು. ಜಾರ್ವಸ್, ನಾನು ಆಲ್ರೆಡಿ ಟೆರೆಸ್ ಮೇಲೆ ಇದ್ದೀನಿ, ಈಗ ಹೋಗಿ ತಿಂಡಿ ತಗೊಂಬಂದು ತಿನ್ಬೇಕಾ ಮತ್ತೆ? ತುಂಬಾ ಒಳ್ಳೇದು. ಈಗ ನೀವು ತಿಂಡಿ ತಗೊಂಡ್ ಬಂದು ಟೆರೆಸ್ ಮೇಲೆ ಆರಾಮಾಗಿ ಉತ್ಕೊಂಡು ತಿನ್ಬಹುದು. ಜಾರ್ವಸ್ ಹೇಳಿರೋ ಚಾಲೆಂಜ್ನ ಕಂಪ್ಲೀಟ್ ಮಾಡೋಕ್ಕೋಸ್ಕರ ಮನೇಲಿ ತಿಂಡಿ ಸಿಗ್ಲಿಲ್ಲ, ಆದರೆ ಬೋಟಿ ಸಿಕ್ತು. ಸೊ ಫೈನಲಿ ಐ ಆಮ್ ಹಿಯರ್ ಟು ಕಂಪ್ಲೀಟ್ ದಿಸ್ ಚಾಲೆಂಜ್. ಬೋಟಿ ಇದೆ, ತಗೊಂಡೆ. ಮುಂದಿನ ಬಾರಿ ಏನ್ ಚಾಲೆಂಜ್ ಮಾಡ್ಬೇಕು ಅಂತ ಯೋಚಿಸಿದ್ದೀರಾ? ನೆಕ್ಸ್ಟ್ ಟೈಮ್ ಚಾಲೆಂಜಾ? ಹೌದು, ಮುಂದಿನ ಚಾಲೆಂಜ್ ಏನಾದ್ರೂ ಹೊಸದು ಮತ್ತು ಮಜಾ ಆಗಿರೋದು ಟ್ರೈ ಮಾಡೋಣವಾ? ಗೈಸ್, ಚಂದ್ರನ್ ನೋಡಿ, ಅದೇ ಒಂದು ಮೀಮ್ ಇದೆಯಲ್ಲ, ಮಿಸ್ಟರ್ ಸೂರ್ಯ, ಅಲ್ಲೋಡಿ ಚಂದ್ರ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ. ನಮ್ ತಾಯಿ ಸತ್ತೋಗುವೆ, ನಾನು ಇನ್ನು ಚಿಕ್ಕ ಹುಡುಗ.